ಮೌಂಟ್ ಎವರೆಸ್ಟ್ ಶಿಖರ ಹತ್ತಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಸಂತೋಷ್ ಡಿ ಅವರು ಕೂಡ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಗುತ್ತಿಗೆದಾರರ ವಿಷಯಕ್ಕೂ ಆ ವೃತ್ತಿಗೂ ನಿಮ್ಮ ಈ ಸಾಹಸಗಾಥೆಗೂ ಏನು ಸಂಬಂಧ ಅಂತ ಬರ್ತದೆ? ಗುತ್ತಿಗೆ ಕೆಲಸ ಏನು ಮಾಡ್ತೀವಿ ಅದು ನಮ್ಮ ವೃತ್ತಿ, ಪ್ರೊಫೆಷ್ನಲ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಸರ್. ಈ ಸಾಹಸ ಅನ್ನೋದೇನಿದೆ ಇದು ನಮ್ಮ ಪ್ಯಾಷನ್. ಒಂದು ಸಾಹಸ ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಹುಚ್ಚುತನನೋ ಬಂಡತನನೋ ಅಥವಾ ಗುರಿ ಅಂತ ಹೇಳಬೇಕು, ಏನಂತ ಹೇಳಬೇಕು? ಈ ಸಾಹಸ ಅನ್ನೋದೇನಿದೆ ಅದು ಮನುಷ್ಯನ ಸಹಜ ಗುಣ ಅನ್ನೋದು ನನ್ನ ಭಾವನೆ. ಎಲ್ಲರಲ್ಲೂ ಬರುತ್ತಾ ಅದು? ಪ್ರತಿಯೊಬ್ಬರಲ್ಲೂ ಇರುತ್ತೆ. ಓಕೆ, ಈಗ ಅಲ್ಲಿ ಹೋಗ್ಬೇಕಾದ್ರೆ ನೀವು ಪೂರ್ವ ತಯಾರಿಗಳನ್ನು ಅಂತಂದರೆ ಏನು ಮಾಡ್ಕೊಳ್ತೀವಿ? ಇದು ಎತ್ತರ ಬಂದು 29,000 ಅಡಿ. ಕ್ಯಾಂಪ್ 4 ಮೇಲ್ಗಡೆ ಬರೋ ಭಾಗ ಏನಿದೆ ಅದು ಡೆತ್ ಝೋನ್ ಅಂತೀವಿ. ವಿತ್ ಆಕ್ಸಿಜನ್ನು ಒಂದು 50 ಗಂಟೆಗಳ ಕಾಲ ಬದುಕಬಲ್ಲ. ಸಾಹಸಿ ಸಂತೋಷ್, ಮೌಂಟ್ ಎವರೆಸ್ಟ್ ಹೀರೋ. ವೀಕ್ಷಿಸಿ ಸಂಜೆ 6:30ಕ್ಕೆ.